ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೆಡಿಜೆ ನ್ಯೂಸ್. ಕೈ ಹಿಡಿದ ಕೀರ್ತನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್ ಕಲ್ಲಪ್ಪ. ಹೌದು ವೀಕ್ಷಕರೇ, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ರಾಜಕೀಯ ವಲಯದಲ್ಲಿ ಹಲವಾರು ದಿನಗಳಿಂದ ಚರ್ಚೆ ಆಗ್ತಿದ್ದಂಥ ವಿಷಯ ಆಮ್ ಆದ್ಮಿ ಪಕ್ಷದ 2023ರ ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿ ಕೀರ್ತನ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾರೆ ಎಂಬ ಎಲ್ಲ ವದಂತಿಗಳು ಚರ್ಚೆ ಆಗ್ತಾ ಇದ್ವು. ಈ ಎಲ್ಲ ವದಂತಿಗಳಿಗೆ ಕಾಂಗ್ರೆಸ್ ಪಕ್ಷವನ್ನ ಸೇರುವ ಮೂಲಕ ಕೀರ್ತನ್ ಕುಮಾರ್ ಅವರು ಉತ್ತರವನ್ನು ನೀಡಿದ್ದಾರೆ. ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ್ರು ಮತ್ತು ದಾಸರಹಳ್ಳಿ ಮಾಜಿ ಶಾಸಕರಾದ ಆರ್ ಮಂಜುನಾಥ್ ರವರ ನೇತೃತ್ವದಲ್ಲಿ ಮತ್ತು ತಮ್ಮ ತಂದೆಯವರಾದ ಸೌಂದರ್ಯ ಮಂಜಪ್ಪನವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರುವ ಮೂಲಕ ಕೀರ್ತನ್ ಕುಮಾರ್ ಅವರು ಆಮ್ ಆದ್ಮಿ ಪಕ್ಷವನ್ನ ತೊರೆದಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ್ರು ಮತ್ತು ಆರ್ ಮಂಜುನಾಥ್ ರವರು ಕಾಂಗ್ರೆಸ್ ಶಾಲು ಹಾಕುವ ಮೂಲಕ ತಮ್ಮ ಪಕ್ಷಕ್ಕೆ ಬರಮಾಡಿಕೊಂಡರು. ಅಷ್ಟೇ ಅಲ್ಲದೆ ಕೀರ್ತನ್ ಕುಮಾರ್ ಅವರ ಹಲವಾರು ಬೆಂಬಲಿಗರು ಮತ್ತು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಸಹ ಆಮ್ ಆದ್ಮಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಸ್ವಾಗತ. ನಮ್ಮ ತಂದೆಯವರ ಬರಬೇಕು ಅಂತ ಜಿಲ್ಲಾಧ್ಯಕ್ಷರಾದಂಥ ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡಿ ಇವತ್ತು ಸಾಕಷ್ಟು ಮಕ್ಕಳಿಗೆ ಉದ್ಯೋಗ ಕೊಡುವಂತ ಒಂದು ದೊಡ್ಡ ಸಂಸ್ಥೆ ಮಾಡಿ ಎಲ್ಲ ನಮ್ಮ ತಂದೆಯವರು, ಯಾಕಂದ್ರೆ ತಂದೆಯವರು ಕೂಡ ಬಂದಿದ್ದಾರೆ. ಅಲ್ಲಿ ಮೈಕಲ್ ಬಾಬು ಅಂಟಿ ಮೇಲೆ ನಮ್ಮ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ದಾಸರಹಳ್ಳಿ ರಾಜೀವ್ ಗೌಡ್ರು ಅಂತ ಅವರು ನಮ್ಮ ಸಮಾಜಕ್ಕೆ ಬೇಕಾಗಿದೆ. ಹೊರದೇಶಗಳಲ್ಲಿ ಹೋಗಿ ಅಧ್ಯಯನ ಮಾಡಿದ್ದಾರೆ. ಬೇಕಾದಷ್ಟು ವಿಚಾರಧಾರೆಗಳಿದೆ. ಇವತ್ತು ಕೆಲವು ನೋಡಿ, ರಾಜಕೀಯಕ್ಕೆ ಕೆಲವು ಬರುವಂತ ನಾಯಕರನ್ನು ನೋಡಿ ವಿಚಾರ ಏನೂ ಇಲ್ಲ. ಇವಾಗ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ ಮನೆ ಯಜಮಾನ. ಹಾಗೂ ಮಂಜಪ್ಪ ಅವರಿಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಅಬ್ದುಲ್ ವಾಜಿದ್ ರವರು ಶಲ್ಯ ತೋರಿಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಆರ್ ಮಂಜುನಾಥ್ ಎಪಿ ಪಕ್ಷದಿಂದ ಎಲ್ಲ ಪ್ರಮುಖರು ತಾವೆಲ್ಲ ಉಪಸ್ಥಿತಿಯಲ್ಲಿ ಈ ಒಂದು ಧನ್ಯವಾದಗಳು.